ತೆನಾಲಿ ರಾಮಕೃಷ್ಣ ಸೀರಿಯಲ್ನ ನಾವು ಪಕ್ಕದ ಮನೆ ಕಾಂಪೌಂಡಲ್ಲಿ ಯಾವುದೋ ಮನೆ ಟಿ ವಿ ನೋಡ್ರಿ ನಾವು ಕಾಲೇಜ್ ಶುರು ಮಾಡಿದ್ರು ಅಲ್ಲೇ ಇದ್ವಿ ನಾವು. ನಾನು ವೈಫಿಗೆ ಹೇಳಿದೆ ನಿನ್ನ ಕೆಲಸ ಬಿಡುತ್ತೀನಿ, ನಾನು ನೋಡ್ಕೋತೀನಿ ನಾನು. ಅದೇ ಲಾಸ್ಟು ನಾನು ನನ್ನ ವೈಫ್ ಸಿನಿಮಾ ಥಿಯೇಟ್ರಿಗೆ ಒಟ್ಟಿಗೆ ಹೋಗಿಲ್ಲ ನಾವು. ಈಗ ಮಾಲ್ ಬಂದಮೇಲೆ ಹೋಗಿದ್ದೀವಿ ಅಷ್ಟೇ, ಅದಾದ್ಮೇಲೆ ಹೋಗ್ತಿಲ್ಲ. ಬಂದೆ ಬೈಕ್ ಸ್ಟಾರ್ಟ್ ಮಾಡ್ತಾಯಿದ್ದೆ, ಬೇಗ ಬಾ ಕುತ್ಕೊಂಬ ಅಂತ ಕರಿತಾ ಇದ್ವಿ. ಒಂದಷ್ಟು ಜನ ಏನು ಗುರು ಯಾವುದನ್ನು ಆಡ್ಸ್ಕೊಂಡ್ಬಂದ್ಬಿಟ್ಟಿಯಾ ಮೇಡಮ್ ಜೊತೆ ಬಂದಿದ್ದಾಗ ದೇವಿ ಕೂಡ ಗುಡ್ಡೆ, ಬಟ್ ಯಾಕೆ ಗೊತ್ತಿಲ್ಲ ಅವ್ರಿಗೆ ನನ್ನ ಮೇಲೆ ಏನು. ಯಾವುದೋ ಬೇರೆ ಸ್ಟಾರ್ದಕ್ಕೇನೋ ನೀವು ಡಾಮಿನೇಟ್ ಮಾಡಿಬಿಟ್ಟಿದ್ರಂತಲ್ಲ, ಯಾವುದೋ ಜನನಾಯಕ ನಾನು ಯಾವ ಸಿನಿಮಾ ಅದರಲ್ಲಿ ವಿಷ್ಣು ಸರ್ ಹೀರೋ, ಅದರಲ್ಲಿ ಎಲ್ಲಿದ್ದರೂ ಅವನ್ನೇ ನೋಡೋ ಜನ, ನಮ್ಮನ್ನ ಎಲ್ಲಿ ನೋಡ್ತಾರೆ ಏನೋ. ಅವ್ರಿಗೆ ಯಾಕೆ ನನ್ನ ಮೇಲೆ ಬೇಜಾರು ಇತ್ತು ಗೊತ್ತಿಲ್ಲ, ನನ್ನನ್ನು ಎದೆಗೆ ಓದ್ಬಿಟ್ಟು ಕಳಿಸಿದ್ರು ನನ್ನ ಕಡೆ, ಹೋಗಿ ನೀನು ಓವರ್ಟೇಕ್ ಮಾಡ್ತೀಯ ಅಂತ. 2 ವರ್ಷ ತನಕ ಹೋಯ್ತು ಸಿನಿಮಾ. ನನಗೆ ಮನೆಗೂ ತಲುಪಿಬಿಟ್ಟೆ. ಅಭಿಜಿತ್ ಅನ್ನೋನು 90 ವರ್ಷದ ಮುದುಕನವರೆಗೂ 10 ವರ್ಷ ಹುಡುಗನಿಂದ ನಾನು ರೀಚ್ ಆಗಿದೆ. ನೂರೊಂದು ನೆನಪು. ಅಭಿಜಿತ್ ಸರ್ ಅವರ ಜೀವನದಲ್ಲಿ ಮತ್ತೊಂದು ಮೈಲುಗಲ್ಲು, ಮತ್ತೊಂದು ಇಂಪಾರ್ಟೆಂಟ್ ಘಟ್ಟ ಚೈತ್ರದ ಪ್ರೇಮಾಂಜಲಿ. ವಾಟ್ ಎ ಫಿಲಮ್, ವಾಟ್ ಎ ಪರ್ಫಾರ್ಮೆನ್ಸ್ ಸರ್ ನಿಮ್ಮದು. ಅದಕ್ಕೆ ಎಸ್ ನಾರಾಯಣ ಕಾರಣ, ಕಾಲೇಜ್ ಹೀರೋಗೆ ಅವರು ಹೋಗು ಅವರೇ ಕಾರಣ, ಚೈತ್ರದ ಪ್ರೇಮಾಂಜಲಿ ಮಾಡೋಕ್ಕೂ ಅವರೇ ಕರ್ಸಿದ್ದು ನನಗೆ. ಹೇಳಿ ಸರ್, ಎನಿ ಮೆಮೊರೀಸ್ ಆಫ್ ಚೈತ್ರದ ಪ್ರೇಮಾಂಜಲಿ? ಚೈತ್ರದ ಪ್ರೇಮಾಂಜಲಿ ಕರೆಸಿದ್ರು ಒಂದು ಸಲ, ರಘುವ್ರ ಮನೆಗೆ ಕರೆಸಿದ್ರು. ರೆಮ್ಯುನರೇಷನ್ ವಾಸ್ 5000. ನಿಮಗೆ 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರು. ದೊಡ್ಡ ಮಗ ಹುಟ್ಟಿದ್ದ. ನಾವು ಅವಾಗಿನ್ನೂ ನಾವು ರೂಮಲ್ಲೇ ಇದ್ವಿ. ಅಲ್ಲೇ ಇದ್ರಿ? ನನಗೇನಪ್ಪ ಅಂದರೆ ಮನೆಯಲ್ಲೇ ಇದ್ರಿ? ನಮ್ಮ ಮನೇಲೇ ಇದ್ವಿ, ಅಲ್ಲೇ ಇದ್ದೀನಿ. ಮಗು ಹುಟ್ಟಿದ ತೆನಾಲಿ ರಾಮಕೃಷ್ಣ ಸೀರಿಯಲ್ನ ನಾವು ಪಕ್ಕದ ಮನೆ ಕಾಂಪೌಂಡಲ್ಲಿ ಯಾವುದೋ ಮನೆ ಟಿ ವಿ ನೋಡ್ರಿ ನಾವು. ಆ ಶೋ ಬಂದಿದ್ದಾಗ ರಿಕ್ವೆಸ್ಟ್ ಮಾಡಿ ನಾವು ನೋಡ್ತೀವಿ ಸ್ವಲ್ಪ, ಬನ್ನಿ ಇದು ಕುಡಿಸಿ ತೋರಿಸೋರು ನಮ್ಮನ್ನು. ಕಾಲೇಜ್ ಶುರು ಮಾಡಿದ್ರು ಅಲ್ಲೇ ಇದ್ವಿ ನಾವು. ನಾನು ವೈಫಿಗೆ ಹೇಳಿದೆ ನಿನ್ನ ಕೆಲಸ ಬಿಡುತ್ತೀನಿ, ಇನ್ನು ಬಿಸಿ ಆದ್ರಿ, ಇನ್ನು ಬಿಟ್ಬಿಡ್ತೀನಿ, ನಾನು ನೋಡ್ಕೋತೀನಿ. ನಾನು ಅಲ್ಲಿ ಚಾರ್ಜ್ ಆಯಿತು, ನಾನು ಬರ್ತೀನಿ, ಸಿನಿಮಾಗಳು ಬರುತ್ತೆ ನನಗೆ, ಯೋಚನೆ ಮಾಡಬೇಡ, ನಾನು ಕೆಲಸ ಮಾಡ್ತೀನಿ. ಮನೆ ಚೇಂಜ್ ಮಾಡ್ಬೇಕು ನಾವೀಗ, ಯಾರಾದ್ರು ಬರ್ತಾರೆ ಮಾಡ್ಬೇಕಂದ್ರೆ. ನಾವು ಕಾಲೇಜ್ ಶುರು ಮಾಡ್ಬೇಕಲ್ಲ ಇದ್ದೆ, ಚೈತ್ರದ ಪ್ರೇಮಾಂಜಲಿ ಮಾಡ್ಬೇಕಾದ್ರೆ ನಾವು ಯಶವಂತಪುರಲ್ಲಿ ತ್ರಿವೇಣಿ ರೋಡ್ ಅಂತ ಇತ್ತು, ಗೊತ್ತು ಸರ್, ಗೊತ್ತು. ಅಲ್ಲಿ ಎಂಟ್ರಿ ಆದ್ವಿ ನಾವು. 350 ರೂಪಾಯಿ ಬಾಡಿಗೆ ಅಲ್ಲಿಗೆ ಎಂಟ್ರಿ ಆದ್ವಿ. ಚೈತ್ರದ ಪ್ರೇಮಾಂಜಲಿ ಸೆಟ್ಗೂ ಅಲ್ಲಿ ಕರೆಸಿದ್ರು, ಮಾತಾಡ್ತಿದ್ರು. ಆಮೇಲೆ ಅಷ್ಟೊತ್ತಿಗೆ ಕಾಲೇಜಿರು ಹೆಸರು ಬಂದಿತ್ತು. ಸೊ ಅದ್ರ ಬಗ್ಗೆ ನೋ ಡಿಸ್ಕಷನ್, ಅಭಿಜಿತ್ ಹಾಕಬೇಕಾ ಹಾಕಬಾರ್ದು ಅನ್ನೋ ಬಗ್ಗೆ ಚರ್ಚೆ ಇಲ್ಲ. ಅದು ನಾರಾಯಣ್ ಡೈರೆಕ್ಟರ್ ಅಲ್ವಾ, ಅವ್ರು ಮಾಡಿಸ್ತಾರೆ. ಚೈತ್ರದ ಪ್ರೇಮಾಂಜಲಿ ಶೂಟಿಂಗ್ ಬಂದು ಚಿಕ್ಕಮಗಳೂರು, ಫುಲ್ಲು ಸಿನಿಮಾ. ರಘುವೀರ್ ಅಷ್ಟೇ, ಫಸ್ಟ್ ಸಿನಿಮಾ ಆದರೂ ಕೂಡ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್, ವೆರಿ ಡೆಡಿಕೇಟಿವ್, ಏನು ಹೇಳಿದ್ರು ಮಾಡೋದು. ಆಮೇಲೆ ಅವ್ರದ್ದು ಫೈಟ್ ಒಂದು ಸೆನ್ಸೇಷನಲ್ ಫೈಟ್, ಅದು ಯಪ್ಪ ಜುಮ್ ಅಂತ ನೋಡಿ. ಇವತ್ತಿಗೂ ರಘು ಹಾಕೊಂಡು ನೋಡಿ ನೀವು, ಒಂದು ಶಾರ್ಟ್ ಇದೆ, ಹಿಂಗಿಟ್ಟಿದ್ದಾರೆ ಮಂಜು, ಅಲ್ಲಿಂದ ಬೀಳಬೇಕು. ಅದು ಕಾಡಲ್ಲಿ ಕೆಸರು, ಅದು ಒರಿಜಿನಲ್ ನೀರ ಗಲೀಜ ಗೊತ್ತಿಲ್ಲ, ಅಂದರೆ ಅದೇ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಒಂದು ಗಾದೆ ಪ್ರೂವ್ ಆಗುತ್ತೆ. ಅಲ್ಲಿಂದ ಬೀಳ್ಬೇಕು ಹಿಂಗೆ. ನಾನು ಭಾಳ ದೊಡ್ಡ ಹುಚ್ಚ, ಸೇಫ್ಟಿ ಗಿಫ್ಟಿ ಏನು ನೋಡಿಲ್ಲ. ಬಟ್ ಮಾಸ್ಟರ್ ಏನು ಹೇಳ್ತಾರೋ ಅಷ್ಟೇ, ಓಕೆ. ನಾನು ಹೇಗೆ ಬಂದಿದ್ದೀನಿ, ಹಿಂಗೆ ಶಾರ್ಟಿಂಗ್ ಇಟ್ಟರೆ ಡೈರೆಕ್ಟಿಗೆ ಬಂದಿದ್ದೀನಿ. ನನ್ನ ಮೇಲೆ ರಘುರ್ ಬರಬೇಕು, ಕ್ಲಾಸ್ ಥಿಯೇಟ್ರು, ಆಮೇಲೆ ಜಾರ್ಕೊಂಡು ಬರ್ಬೇಕು ನಾವು ಹಿಂಗೆಲ್ಲ ಸರ್ ಬ್ಯಾಕ್. ನಾನು ಇವತ್ತರೆಗೂ ಡೂಪ್ ಮಾಡಿಲ್ಲ ಯಾವುದೇ ಸಿನಿಮಾ. 190 ಸಿನಿಮಾ ಹತ್ತತ್ರ ಬಂತು, ನಾಟ್ ಇವನ್ ಸಿಂಗಲ್ ಮೂವಿ ಯಾರು ಡೂಪ್ ಹಾಕಿದ್ದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನಾನೇ ಮಾಡಿರೋದು. ನಾನು ಅನ್ನೋಕ್ಕಿಂತ ನನ್ನ ಕೈಲಿ ದೇವ್ರು ಮಾಡಿಸ್ಕೊಂಡೆ. ಒರಿಜಿನಲ್ ಶಾರ್ಟ್ ಮುಗಿದ್ಮೇಲೆ ನೋಡ್ತೀನಿ ಬೆನ್ನೆಲ್ಲ ಕಿತ್ತೋಗ್ಬಿಟ್ಟಿದೆ. ಅಂದರೆ ಅಷ್ಟೇ ಶಾರ್ಟ್ ಚೆನ್ನಾಗಿ ಬರಬೇಕು. ಶಾರ್ಟ್ ಚೆನ್ನಾಗಿ ಬಂತ ಹ್ಯಾಪಿ. ಅದು ನಾಳೆ ಗಾಯ ವಾಸಿ ಆಗುತ್ತೆ. ಶಾರ್ಟು 100 ವರ್ಷ ಇರುತ್ತೆ. ಈ ಥರ. ಆಮೇಲೆ ಚೈತ್ರದ ಪ್ರೇಮಲ್ಲಿ ರಿಲೀಸ್ ಆಗಿದೆ ಹಾರಿಬಲ್ ವಿಲನ್. ನನ್ನ ಮಗಳು ಹುಟ್ಟಿದ್ದಾಗ 92. ನಾನು ನನ್ನ ಮಗಳು ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋದೆ, ದುರ್ಗದಲ್ಲಿ, ನರ್ಸಿಂಗ್ ಹೋಮಲ್ಲಿ. ಸರಿ, ಅಭಿಜಿತ್ ಆ್ಯಕ್ಟರ್ ಬಂದೇನು ಸುದ್ದಿ ಆಯಿತು. ಒಂದು ಅಜ್ಜಿ ಬಂತು, ಒಂದು ಹೆಂಗಸು, ನನ್ನ ವೈಫ್ ಪಕ್ಕ ಕೂತ್ಕೊಂಡ್ರು. ಎಷ್ಟು ಚೆನ್ನಾಗಿದೆಯಪ್ಪ ನೀನು, ಎಷ್ಟು ಒಳ್ಳೆ ಹುಡುಗನ ಥರ ಕಾಣ್ತೀಯ, ಒಳ್ಳೆ ಹೇಳ್ತಿ, ಯಾಕೆ ಹೆಣ್ಮಕ್ಳು ಸವಾಸ ಮಾಡ್ತೀಯ, ಯಾಕೆ ಹೊಡಿಸ್ಕೊತೀಯ, ಯಾಕೆ ಒಳ್ಳೆ ಹುಡುಗ ಒಳ್ಳೆ ಗಂಡನಾಗಿರ್ಬಾರ್ದ, ಏನು ಹೇಳ್ತೀರಾ? ಪರಿಣಾಮ ಬೀರಿದೆ ಆ ಪಾತ್ರ, ಅಷ್ಟು ಪರಿಣಾಮ ಬೀರಿದೆ. ಇನ್ನೂ ಕೇಳ್ರಿ, ತೇಜ ಅಂತ ಒಂದು ಸಿನಿಮಾ, ಕುಮಾರ್ ಬಂಗಾರಪ್ಪ, ನಾನು ವಿಲನ್. ನಾನು ನನ್ನ ವೈಫು ನವರಂತ ಥಿಯೇಟ್ರಿಗೆ ಹೋದ್ವಿ. ನಂತರ ಬೈಕ್ ನಾನೇ HD ಬೈಕು. ಅದೇ ಲಾಸ್ಟು ನಾನು ನನ್ನ ವೈಫ್ ಸಿನಿಮಾ ಥಿಯೇಟ್ರಿಗೆ ಒಟ್ಟಿಗೆ ಹೋಗಿಲ್ಲ ನಾವು. ಈಗ ಮಾಲ್ ಬಂದಮೇಲೆ ಹೋಗಿದ್ದೀವಿ ಅಷ್ಟೇ, ಅದಾದ್ಮೇಲೆ ನಾನು ಹೋಗ್ತಿಲ್ಲ. ಬಂದೆ ಬೈಕ್ ಸ್ಟಾರ್ಟ್ ಮಾಡ್ತಾಯಿದ್ದೆ, ಬೇಗ ಬಾ ಕುತ್ಕೊಂಬ ಅಂತ ಕರಿತಾ ಇದ್ದೀನಿ. ಒಂದಷ್ಟು ಜನ ಏನು ಗುರು ಯಾವುದನ್ನು ಆಡ್ಸ್ಕೊಂಡ್ಬಂದ್ಬಿಟ್ಟಿಯಾ, ಅಯ್ಯೋ ಮೇಡಮ್ ಜೊತೆ ಬಂದಿದ್ದಾಗ. ಸೊ ಇನ್ಫ್ಲೂಯೆನ್ಸ್. ನಾನು ಯಾರೂ ಹಾರಿಸ್ಕೊಂಬಂದಿಲ್ಲಪ್ಪ, ನನ್ನ ವೈಫ್ ಅಂದೆ. ಹಾರಿಸ್ಕೊಂಬಂದಿದ್ದಲ್ಲ ನನ್ನ ವೈಫ್ ಅವಳು. ಸರಿ, ಅದು ಹೇಳಿದ್ವಿ, ಓಕೆ ನಾವು ಇನ್ನು ಈ ಥರ ಹೋಗೋದು ಬೇಡ,
ಹೇಗೆ ಮಾಡಿದ್ವಿ ಅಂದರೆ ಸಿನಿಮಾಗೆ ನಾನು ಹೋಗಲೇಬೇಕು ಅಂದರೆ ಅವ್ರು ಫಸ್ಟ್ ಹೋಗಿರೋರು. ಸಿನಿಮಾ ಸ್ಟಾರ್ಟ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ಅವಾಗ ನಾನು ಗೇಟ್ ಕೀಪರ್ಸ್ ಎಲ್ಲ ಅವ್ರು ಬಿಟ್ಬಿಡೋರು ಒಳಕ್ಕೆ ಹೋಗಿ ನೋಡಿ ಕ್ಲೈಮ್ಯಾಕ್ಸ್ ಅನ್ಬೇಕು ಎದ್ದೋಗ್ಬಿಡ್ತಾ ಇದೆ. ಎದ್ದೋಗಿ ನಾನು ಕಾಲು ಕೂತ್ಕೋತಾ ಇದ್ದೆ, ಅವಳು ಬಂದಿರೋಳು. ಹೀಗೆ ನಾವು ಮಾಡೋಣ ಬಿಕಾಸ್ ನಾವು ಅವ್ರು ಆಡಿರೋ ಮಾತಿಗೆ ನಾವು ಬೇಜಾರಾಗೋದು ಬೇಡ, ಕ್ಲಾಶಸ್ ಬೇಡ, ರಬ್ಬಿಗಳು ಬೇಡ ಅಂತೇಳಿ ನಾವು ವಿ ಹ್ಯಾವ್ ಡಿಸೈಡೆಡ್. ಆಮೇಲೆ ಮಾಲ್ ಆದಮೇಲೆ ನಾವು ತೊಂದರೆ ಇಲ್ಲ, ನಾವು ಮಾಲಾಗಿ ಹೋಗಿ ಬರ್ತೀವಿ. ಸರ್ ರಘು ಇರೋರ ಬಗ್ಗೆ ಹೇಳ್ತಿದ್ರಿ, ಹೆಂಗೆ ಸರ್ ಆ್ಯಸ್ ಎ ಕೊಲೀಗ್, ಆ್ಯಸ್ ಅನ್ ಆ್ಯಕ್ಟರ್? ತುಂಬ ಕೋಆಪ್ರೇಟಿವ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋ ಮನುಷ್ಯ, ತುಂಬ ವೆರಿ ಗುಡ್ ಫೈಟರ್. ಫೈಟ್ ಗೀಟ್ ಅಂದರೆ ಅವನು ಸ್ವಲ್ಪ ಹುಚ್ಚು ಅಂತಾನೆ ಏನೂ ಇಲ್ಲ. ನನ್ನ ಒಂದು 2 ಸಿನಿಮಾನೋ 3 ಸಿನಿಮಾ ಮಾಡಿದ್ವಿ. ಮೌನ ಸಂಗ್ರಾಮ ಅಂತ ಒಂದು ಮಾಡಿದ್ವಿ, ಚೈತ್ರ ಪ್ರೇಮಲ್ಲಿ. ಗುಡ್ ಪ್ರೊಡ್ಯೂಸರ್, ಮಾತಾಡಿ ಪೇಮೆಂಟ್ ಕೊಟ್ಟರು, ಚೆನ್ನಾಗಿ ನೋಡ್ಕೊಟ್ರು ನಮ್ಮನ್ನು. ಅದೊಂದು ನನಗೆ ರಘು ಸಿನಿಮಾ ಮಾಡಿದ್ದಷ್ಟೇ. ಸೊ ಈ ಕಡೆ ವಿಲನ್ಗಳಾಗಿ ನಿಮಗೆ ಆದಂಥ ಒಂದು ಮಾಸ್ ಇಮೇಜ್ ಕ್ರಿಯೇಟ್ ಆಯಿತು. ಅಭಿಜಿತ್ ಅಂತಂದರೆ ಒಂಥರ ಅದೇ ಯಾರೋ ಅಜ್ಜಿ ಈ ಥರ ಮಾತಾಡೋರು ಅಂತ ಹೇಳೋದು, ನಿಮ್ಮನ್ನು ನೋಡಿ ಹೆದರ್ಕೊಳ್ಳೋರು ಇದ್ದರು ಹೆಣ್ಮಕ್ಳು ಕೂಡ. ಅಯ್ಯೋ ರಾಮ, ಹಂಗೆ ಫ್ಯಾನ್ಸ್ ಇಷ್ಟಪಡೋರು ಇದ್ದರು, ಸಿಕ್ಕಾಬಟ್ಟೆ ಫ್ಯಾನ್ಸ್. ನಿಮ್ಮ ಹೇರ್ ಸ್ಟೈಲು ಸರ್, ಅಯ್ಯೋ ಸೆಂಟ್ರಿಗೆ ಒಂಥರ ತೆಗಿತಿದ್ರಲ್ಲ ನೀವು. ಅದೇ ಅವಾಗ ಹೇಳ್ತಿದ್ರಿ, ನಾವು ಕ್ಯಾಮ್ರಾ ರೋಲ್ ಆಗೋಕ್ಕೆ ಮುಂಚೆ ಮೇಡಮು ನೀವು ಕನ್ನಡಿ ಮುಂದೆ ಬಾಚ್ಕೊತಿರ್ಬೇಕಾದ್ರೆ. ನಾನು ವೈಫಿಗೆ ಟೈಮ್ ಆಗಿದೆ ರಘು, ಅವಳು ಡ್ಯೂಟಿಗೆ ಹೋಗ್ಬೇಕು, ಅವಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. 10 ಗಂಟೆ 10 ನಿಮಿಷ ಆಗಿದೆ. ನಾನು ಹಾಕೊಂಡು ಹಿಂಗೆ ಅಂದು ಹಿಂಗೆಲ್ಲ ಕೂರಿಸಿ ಇದೆಲ್ಲ ಅಂದು ಮತ್ತೆ ಅದೆಲ್ಲ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಕೂಡಿ ತಪ್ಪಂತ ಬೀಳ್ಬೇಕದು. ಆ ಬಿದ್ದಾಗ ಅದೆಲ್ಲ ಬಂದರೆ ಖುಷಿಯಾಗಿ ಕಾಣುತ್ತೆ. ಖುಷಿ, ಹೊರಗೆ ಹೋದ್ರೆ ಗಾಳಿ ಬಂದು ಎಲ್ಲ ಕೆದರೋಗುತ್ತೆ, ಅದು ಬೇರೆ. ಬಟ್ ಕನ್ನಡಿ ಮುಂದೆ ನಾನು ಚೆನ್ನಾಗಿ ಇದೆಲ್ಲ ಹಿಂಗೆಲ್ಲ ಅಂದು ಇದೆಲ್ಲ ಕೂಡಿಸಿ ಎಲ್ಲ ಸೆಟ್ ಮಾಡಿ. ಅಯ್ಯೋ ಹೇರ್ ಸ್ಟೈಲ್ ಹುಚ್ಚ. ನಿಮಗೆ ತುಂಬ ಫೀಮೇಲ್ ಫ್ಯಾನ್ಸು ಸರ್, ತುಂಬ ಫೀಮೇಲ್ ಫ್ಯಾನ್ಸು. ಗಾಡ್ರೆಸ್ ಇವತ್ತು ನಾನು ಫೇಸ್ಬುಕ್ ಹೋಗಿ ನೋಡಿ 100ಕ್ಕೆ 98 ಫೀಮೇಲ್ ಫ್ಯಾನ್ಸ್, 2 ಮೇಲ್ ಫ್ಯಾನ್ಸ್. ಫ್ಯಾಮಿಲಿ ಸ್ಟಾರ್ ಅಲ್ವಾ ಸರ್? ಫ್ಯಾಮಿಲಿ ಸ್ಟಾರ್. ವಂಡರ್ಫುಲ್, ದೇವ್ರೇ ಅಷ್ಟೇ. ವಂಡರ್ಫುಲ್. ಸೊ ನಿಮ್ಮ ಜೀವನದ ಅದಕ್ಕಿಂತ ಮುಂಚೆ ಭಾಳ ದೊಡ್ಡ ಟ್ವಿಸ್ಟ್ ನನಗೆ ಮೈಲಿಗಲ್ಲು ಅಂತ ಹೇಳ್ಬೋದಾ, ನನಗೊಂದು ಸ್ಟೆಪ್ ಸ್ಟೋನ್ ಅಂತ ಹೇಳ್ಬೋದಾ, ಸಕ್ಸಸ್ ಸ್ಟೆಪ್ ಸ್ಟೋನ್ ಅಂತ ಹೇಳಲ್ಲ, ಏನು ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ. ಅವ್ರ ಸಿನಿಮಾ ಯಾಕೆ ಅಂದರೆ ಅವ್ರು ಸಿನಿಮಾ ಮಾಡೋದು ಬಿಟ್ಟು 4-5 ವರ್ಷ ಆಗೋಗಿತ್ತು. ಅಣ್ಣವರು ಜನ ಎಲ್ಲ ಹೊಡೆದಾಡ್ತಾ ಇದ್ದಾರೆ ಅಣ್ಣವ್ರ ಸಿನಿಮಾ ಬಂದಿಲ್ಲ ಅಂತ. ಒಂದು ಟೈಮಲ್ಲಿ ಹಿ ಡಿಸೈಡೆಡ್. ನೋಡಿ ಸರ್, ಅಂದರೆ ಒಂದು ಮಯೂರನ 57 ಸತಿ ನೋಡಿದಂಥ ಒಬ್ಬ ಹುಡುಗ ಇವತ್ತು ಅವ್ರ ಜೊತೆ ಪರದೆ ಹಂಚ್ಕೊತಾರೆ ಅಂದರೆ ಎಂಥ ಸಾಧನೆ ಸರ್ ಅದು. ಯಾವ ಆಸ್ಕರ್ಗೂ ಅದು ಇದಿಲ್ಲ ಸರ್. ಎಲ್ಲೋ ದುರ್ಗ ಚಳ್ಳಕೆರೆಯಲ್ಲಿ ಬಗ್ಗಿ ಪರದೆಯಲ್ಲಿ ನೋಡ್ತಿದ್ದ ಒಬ್ಬ ಹುಡುಗ ಅಂಥ ಒಬ್ಬ ಕನ್ನಡ ಚಿತ್ರರಂಗದ ಧೀಮಂತ ನಟನ ಪಕ್ಕ ನಿಂತ್ಕೊಂಡು ಮಗನ ಪಾತ್ರ ಮಾಡ್ತಾರೆ ಅಂತಂದರೆ ನಿಮ್ಮ ಸಾಧನೆಗೆ ಆ ಸರಸ್ವತಿಗೆ ಒಂದು ನಮಸ್ಕಾರ ಸರ್. ಥ್ಯಾಂಕ್ಸ್ ಟು ಗಾಡ್ ಅಷ್ಟೇ. ಅಂತ ಅದು ಇಲ್ಲಿ ಹೈಲೈಟ್ ಏನಂದರೆ ಅವ್ರ ಸಿನಿಮಾನ ಮಾಡಿದೆ 5-4 ವರ್ಷ ಆಗ್ಬಿಟ್ಟಿದೆ. ಜನ ಎಲ್ಲ ಹೋರಾಡ್ತಾ ಇದ್ದಾರೆ, ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ, ಅವ್ರ ಸಿನಿಮಾ ನೋಡಿದೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಇಂಥ ಟೈಮಲ್ಲಿ ಹೀ ಅಗ್ರಿ, ಸಿನಿಮಾದಲ್ಲಿ ನಾನು ಮತ್ತೆ ಮಾಡ್ತೀನಿ ಅಂತ. ಅದೊಂದು ಹಬ್ಬ ಕರ್ನಾಟಕಕ್ಕೆ. ಸೆಲೆಕ್ಟ್ ಆದ್ರಿ ಸರ್, ಹಿಂಗೆ ಆಯ್ಕೆ ಆದ್ರಿ. ಅದೇ ಅಂಥ ಒಂದು ಹಬ್ಬದ ಟೈಮಲ್ಲಿ ನಮಗೂ ಖುಷಿ ಆಯಿತು. ರಾಜ್ಕುಮಾರ್ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಸಂತೋಷ, ನಾವು ನೋಡ್ಬೋದಲ್ಲ ಅಂತ. ಈ ಥರ ಇದ್ದಾಗ ಒಂದು ದಿವಸ ನನಗೆ ಫೋನ್ ಬಂತು. ನನಗೆ ಪಿ ಕಾಲ್, ಯಶವಂತಪುರದಲ್ಲಿದ್ದೆ. ಫೋನ್ ಬಂತು, ಅರ್ಜೆಂಟ್ ಹೈಲೈಟ್ಸಿಗೆ ಬರಬೇಕಂತೆ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿದ್ದಾರೆ ಅಂತ ಯಾರೋ ಒಂದು ಕಡೆ ಫೋನ್ ಮಾಡಿದ್ರು. ಏನಂತ ಗೊತ್ತಿಲ್ಲ. ಫೋನ್ ಬಂದು ಫಸ್ಟ್ ಹೋಗ್ಬಿಡೋದಷ್ಟೇ. ಹೈಲೈಟ್ಸ್ಗೆ ಹೋಗಿ ರೂಮ್ ನಂಬರ್ ಕೇಳಿದೆ, ಇಲ್ಲ ನಾಗರಾಜ್ ಅಂತ ಅಲ್ಲಿದ್ದಾರೆ ಅವರು. ನೀನು ಅರ್ಜೆಂಟಾಗಿ ಬಾರಪ್ಪ, ನೀನು ಅರ್ಜೆಂಟಾಗಿ ನೀನು ಅಕ್ಕನ ಮೀಟ್ ಮಾಡ್ಬೇಕು ಹೋಗಿ ನೀನು. ಪಾರ್ಥಮ್ಮ ರಾಜ್ಕುಮಾರ್ ಅವರು. ನಾನು ಹೌದೌದು, ಯಾಕೆ ಅವರು ಸಿನಿಮಾದಲ್ಲಿ ನಿನಗೊಂದು ಅವಕಾಶ ಇದೆಯಪ್ಪ ಹೋಗ್ಬೇಕಾದ್ರೆ. ನನಗಿನ್ನು ಮಗ ಅದೆಲ್ಲ ಏನೂ ಇಲ್ಲ. ನೀವು ಬರೀ ಶಿವಣ್ಣಂದೋ ರಾಘಣ್ಣಂದೋ ಅನ್ಕೊಂಡಿದ್ದೀನಿ. ನನಗೇನೋ ಪಾತ್ರ ಕೊಡ್ತಾರೆ ಬಿಡು, ಓಕೆ ವಿಲನ್ ಕ್ಯಾರೆಕ್ಟರ್ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ ಅಂತ ನನ್ನ ತಲೆ ಪರ್ರಂತ ಹೋದೆ. ಸದರ್ಶನದಲ್ಲಿ ಬೈಕ್ ನಾನು ನನ್ನ ತಮ್ಮ ಹೋದ್ವಿ. ನಾನು ಹೊರಗೆ ಇರಿಸಿ ಒಳಗೆ ಹೋದೆ. ಒಳಗೆ ಹೋದ, ಬಾಪ ಆಲ್ರೆಡಿ ಡಿಸ್ಕಷನ್ ಆಗೋಗಿದೆ, ಅಭಿಜಿತ್ ಹಾಕಬೇಕು ಅಂತ. ಹೋದ್ಮೇಲೆ ಅಕ್ಕ ಇದ್ದರು, ನಮಸ್ಕಾರ ಮಾಡಿ, ಬಾಪ ಕೂತ್ಕೋ 1 ನಿಮಿಷ ಕೂತ್ಕೋ. ಆದರೆ ಬಂದರು ಕೆಂಟಗಿ ಕರ್ಮರು ಬಂದರು, ನಮಸ್ಕಾರ ಅಂತ. ವೈಟ್ ಆ್ಯಂಡ್ ವೈಟು ಇವರೇ ಪಾತ್ರ. ಸೂಪರ್ ಭಾಳ ಚೆನ್ನಾಗಿರುತ್ತೆ. ಗೊತ್ತಲ್ಲ, ಅವರು ಇನ್ನು ನಮ್ಮನ್ನು ಹೊಗಳಿ ಅಲ್ಲಿ ಕೂರಿಸಿದ್ರು ನಮ್ಮನ್ನು. ನಾನು ಏನೋ ಭಾಳ ಹಳೆ ಫ್ರೆಂಡ್ ಥರ ಶಾಖ. ನನಗೆ ಅವ್ರು ನೋಡೇ ಖುಷಿನ ಏನು ವ್ಯಕ್ತಪಡಿಸ್ಲಿ ಹೇಳಿ. ನನಗೆಲ್ಲ ಹೇಳಿ, ನಿಮಗೆ ಭಕ್ತ ಕುಂಬಾರ ಬಂದೋಯ್ತು, ಮಯೂರ ಬಂದೋಯ್ತು, ದಾರಿ ತಪ್ಪಿದ ಮಗ ಬಂದೋಯ್ತು, ಎಲ್ಲ ಇಲ್ಲಿ ಎಷ್ಟರಲ್ಲೇ ಅಷ್ಟು ಸಿನಿಮಾ ಬಂದೋಯ್ತು ನನಗೆ. ನಿಮ್ಮ ಹೀರೋ ಸರ್, ನೀವು ಕನಸ್ಕೊಂಡದ್ದು ಸರ್. ಹಾಯಾದ ಈ ಸಂಜೆ, ಆ ಸ್ಟೈಲು ನಿಂತ್ಕೊಂಡು, ಆ ಹೇರ್ ಸ್ಟೈಲು, ಇದೆಲ್ಲ ನನ್ನ ಮೈಂಡಿಗೆ ಬಂದೋಗ್ತಾಯಿದೆ. 1 ಸೆಕೆಂಡ್ ನಾನು ಶೇಕ್ ಆಗೋಗ್ಬಿಟ್ಟೆ. ಸರಿ, ಭಾಳ ಚೆನ್ನಾಗಿದೆ ಮಾಡಿದ್ದು. ಸರಿ ಅಭಿಜಿತ್, ನಿಮಗೆ ನಮ್ಮ ಮ್ಯಾನೇಜರ್ ಡೇಟ್ಸ್ ಕೊಡ್ತಾರಪ್ಪ, ನೀನು ಡೇಟ್ಸ್ ತೊಗೊಂಡು ಮಿಸ್ ಮಾಡಬೇಡ, ಬಂದು ಮಾಡು. ಮಿಸ್ ಮಾಡೋದಾ? ಏನು ಮಿಸ್ ಮಾಡೋದು? ಅಲ್ಲಿ ಮಂಗಳೂರು ರಾತ್ರಿ ಕಾಯ್ತೀನಿ ಬಿಡಿ ಅಂತ ಹೇಳಿ ಹೊರಗೆ ಬಂದರೆ ಈ 10 ಬಾಟ್ಲಿ ಹೆಂಡ ಕುಡ್ದು ತಲೆ ಆಗಿತ್ತು ನನ್ನ ತಲೆ. ನನ್ನ ತಮ್ಮಗೆ ಹೇಳಿದೆ, ಹಿಂಗೆ ಅಣ್ಣವ್ರ ಜೊತೆ ನನಗೆ ಪಾತ್ರ ಸಿಕ್ಕಿದೆ ಕಣೋ ಅಂತ. ಏನು ಪಾತ್ರ ಸಿಕ್ಕಿಲ್ಲ ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ ಇನ್ನು. ಇವ್ರು ಬಂದರು, ಯಾರು ನಮ್ಮ ರಜನಿಕಾಂತ್ ಅವ್ರ ಕ್ಲಾಸ್ ಫ್ರೆಂಡ್ ರಘುನಂದನ್. ಅಭಿಜಿತ್ 1 ನಿಮಿಷ ಬೈಲಿ ಅಂದರು.
ನೀನು ಅಣ್ಣವ್ರ ಮಗನ ಪಾತ್ರ ಕಣೋ ಅಂದರು. ಹೌದಾ ಸರ್ ಅಂದೆ. ಸೂಪರ್ ಕ್ಯಾರೆಕ್ಟ್ರು, 3 ಜನ ಮಕ್ಕಳು ನೀನೊಬ್ಬ ಅಂದರು. ರಘುನಂದ ಅದಕ್ಕೆ ರಘುನಂದ ಸಿಕ್ಕ ಖುಷಿ ನನಗೆ. ಅದನ್ನ ಫಸ್ಟ್ ಕ್ಲಾಸ್ ಕ್ಯಾರೆಕ್ಟ್ರು ಮಾಡು, ಸಾಂಗ್ ಹಿಂಗೆಲ್ಲ ಬರುತ್ತೆ. ಏನಾಗಬೇಕು ನಾನು ಮನೇಲಿ ಬಂದು ಮೇಡಮ್ಗೆ ಹೇಳಿದ್ರಾ? ಸಾಂಗ್ ಎಲ್ಲ ಅಯ್ಯೋ ಹೇಳಿದೆ. ಏನು ಎಲ್ಲ ನಮ್ಗೆ ಆ್ಯಕ್ಚುಲಿ ನಮ್ಮನೆ ಒಂಥರ ಹಬ್ಬನೇ, ಅವತ್ತಿನ ದಿನ ನಮ್ಗೆ ಹಬ್ಬನೇ. ಅವ್ರ ಸಿನಿಮಾದಲ್ಲಿ ಗ್ಯಾಪ್ ಬಿಟ್ಟು ಬರ್ತಾ ಇದ್ದಾರೆ ಅವರು. ಅವರ ರೀ ಎಂಟ್ರಿ ತವರು ಸಿನಿಮಾ ನೋಡೋಕೆ ಇಡೀ ಕರ್ನಾಟಕ ಕಾಯ್ತಾ ಇದೆ. ಅಂಥ ಸಿನಿಮಾಲಿ ನಾನು ಸಿಕ್ಕಿದೆ ಚಾನ್ಸ್. ಅದು ಒಳ್ಳೆ ಪಾತ್ರ. ಮುಹೂರ್ತ ಆಯಿತು ನನಗೆ. ಎವ್ರಿ ಸೆಕೆಂಡ್ ಅವ್ರು ನೋಡೋದೇ ಹಬ್ಬ ನನಗೆ. ಏನು ಸರ್ ಫಸ್ಟ್ ಶಾಟ್ ನೀವು ಮಾಡಿದ್ದು ಅವ್ರ ಜೊತೆ? ಫಸ್ಟ್ ಶಾಟ್ ಏನು ಫಸ್ಟ್ ಶಾಟು ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಬಂದು ಕೂತ್ಕೋತೀವಿ. ಅವ್ರು ಮುಹೂರ್ತ ಆಯಿತು, ನಾನು ಫಸ್ಟ್ ಅದಾದಮೇಲೆ ಡೈನಿಂಗ್ ಟೇಬಲ್ ಶಾಟು ಎಲ್ಲ. ನಾನೇನು ಕಮ್ಮಿನಾ ಅಂತ ಒಬ್ಬ ಹೇಳಿದ್ರು. ಎಲ್ಲ ಒಂದೊಂದು ಇದು ಅದು ಒಂದು ಡೈನಿಂಗ್ ಟೇಬಲ್ ಸೀನ್. ಅದೇ ಫಸ್ಟ್ ಶಾಟ್ ನಾನು ಫೇಸ್ ಮಾಡಿದ್ದು. ಆಮೇಲೆ ಅವ್ರ ಜೊತೆ ನಾನು ಎಲ್ಲರೂ ಮಾಡ್ದಂಗೆ ಮೋಸ ನಾನು ಮಾಡಲ್ಲಮ್ಮ, ನಾನು ನಿಮ್ಗೆ ನೋಡ್ಕೋತೀನಿ ಅದೆಲ್ಲ ಹೇಳಿದೆ. ಅವತ್ತು ಅವರಿಗೆ ಪರ್ಸಲ್ಲಿ ನನ್ನ ಫೋಟೋ ಸಿಕ್ಕಿರುತ್ತೆ, ಹುಡುಗಿ ಫೋಟೋ. ಎಲ್ಲರೂ ಎದುರುಗಡೆ ಚೂರಿ ಹಾಕಿದ್ರೆ ನಿನ್ನ ಮಗ ಬೆನ್ನಿಗೆ ಹಾಕಿದ್ದಾನೆ ಕಡೆಯದು ಆ ಥರದ್ದು. ಸರಿ. ಸೊ ಅವ್ರ ಜೊತೆ ಕಳೆದಂಥ ಕ್ಷಣಗಳನ್ನು ನಾನು ಎಷ್ಟು ಹೇಳಿದ್ರು ಸಾಲದು. ಆಮೇಲೆ ಅವ್ರು ಪ್ರಿಪೇರ್ ಆಗ್ತಿದ್ದಾರೆ, ಅದೇ ನಿಮ್ಗೆ ಹೇಳಿದೆ ಆಗಲೇ. ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಏನಂದಿರು ಸರ್ ಅಣ್ಣವರು? ಭಾಳ ಖುಷಿ. ಅಂದರೆ ನಾನು ನಿಮ್ಗೆ ಹೇಳಿದೆ, ಸಿನಿಮಾದಲ್ಲಿ ಸಾಂಗ್ ಸಿಕ್ಕಿದ್ದೆ ನನಗೆ ಅವರಿಂದ. ನನಗೆ ಜ್ಞಾಪಕ ಇದೆ, ಅದು ಸಾಂಗ್ ಇದೆಯಲ್ಲ ಸ್ನೇಹಿತರೆ, ಜೋಗದ ಗುಂಡಿ ಸಾಂಗು. ಮಾನವನಾಗಿ ಹುಟ್ಟಿದ ಮೇಲೆ ಅದರಲ್ಲೊಂದು ಬಿಟ್ಟು ಬರುತ್ತೆ, ಟನ್ ಟಡ ಟನ್ ಟಡ ಟನ್ 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 ಟಡನ್ ಟ. ಈ ಮಿಟ್ಟು ಇದು ಉಡುಪಿ ಜಯರಾಮ್ ದೇವಿ ಡ್ಯಾನ್ಸ್ ಮಾಸ್ಟರ್. ಜಯರಾಮ್ ಮಾಸ್ಟರ್ ಗುಡ್ಡು, ದೇವಿ ಕೂಡ ಗುಡ್ಡೆ. ಬಟ್ ಯಾಕೆ ಗೊತ್ತಿಲ್ಲ ಅವ್ರಿಗೆ ನನ್ನ ಮೇಲೆ ಏನು. ಯಾವುದೋ ಬೇರೆ ಸ್ಟಾರ್ದಕ್ಕೇನೋ ನೀವು ಡಾಮಿನೇಟ್ ಮಾಡಿಬಿಟ್ಟಿದ್ರಂತಲ್ಲ, ಯಾವುದೋ ಜನನಾಯಕ. ನಾನು ಯಾವ ಸಿನಿಮಾ ಅದರಲ್ಲಿ ವಿಷ್ಣು ಸರ್ ಹೀರೋ, ಅದರಲ್ಲಿ ಎಲ್ಲಿದ್ದರೂ ಅವ್ರನ್ನೇ ನೋಡೋ ಜನ, ನಮ್ಮನ್ನ ಎಲ್ಲಿ ನೋಡ್ತಾರೆ. ಏನೋ ಅವ್ರಿಗೆ ಯಾಕೆ ನನ್ನ ಮೇಲೆ ಬೇಜಾರು ಇತ್ತು ಗೊತ್ತಿಲ್ಲ, ನನ್ನನ್ನು ಎದೆಗೆ ಓದ್ಬಿಟ್ಟು ಕಳಿಸಿದ್ರು ಆ ಕಡೆ, ಹೋಗಿ ನೀನು ಓವರ್ಟೇಕ್ ಮಾಡ್ತೀಯ ಅಂತ. ಸೊ ನಾನೀಗ ಒಂಚೂರು ಬೆಳೆದು ಬಂದು ಅಲ್ಲಿ ನಿಂತ್ಕೊಂಡಿದ್ದೆ. ಅದು ಅವ್ರ ತಲೆಯಲ್ಲಿ ಇತ್ತೇನೋ ಗೊತ್ತಿಲ್ಲ. ಇನ್ನೊಂದು ಹಂತ ಮುಂದೆ ಬಂದು ಸ್ವಲ್ಪ ಬೆಳೆದು ಬಂದು ಕೂತಿದ್ದಲ್ಲಿ. ನಾನೇನು ಯಾವುದು ರಾಜ್ಕುಮಾರ್ ಅವ್ರ ಕ್ಯಾಂಪ್ ಅಲ್ವಾ, ಅಣ್ಣವ್ರ ಕ್ಯಾಂಪು. ನಾನೇನು ಮೊದಲು ಸುಮ್ಮನೆ ನನ್ನ ಪಾಡಿಗೆ ಕೂತ್ಕೊಂಡಿದ್ದೆ ಜೋಗಲ್ಲಿ. ಅವ್ರು ಶಾರ್ಟ್ ಕದ್ರೆ ವಾಯ್ಕ್ ಮಾಡೋದು ಕೂತ್ಕೊಂಡಿದ್ದೆ. ಸಿಕ್ಕ ಚಾನ್ಸ್ನ ನೀಟಾಗಿ ಬಳಸ್ಕೊತಾ ಇದ್ದೆ. ಅಲ್ಲಿವರೆಗೂ ಮಾನವನಾಗಿ ಹುಟ್ಟಿದ ಮೇಲೆ ಏನು ಕಂಡು ಇದಕ್ಕೆಲ್ಲ ಮೂಮೆಂಟ್ಸ್ ಎಲ್ಲ ಮಾಡ್ತಾಯಿದ್ದೆ. ಆವತ್ತು ಕೂತಿದ್ದೆ. ಅಣ್ಣವ್ರಿದ್ದು ಜಯರಾಮ್ ಅಭಿಷೇಕ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಯಾಕೆ ಹೇಳಿದ್ದಾರೆ ಅಂದರೆ ಅವ್ರು ಬಿಫೋರ್ ದಟ್ ಕೆಲವು ಮೂಮೆಂಟ್ಸಲ್ಲಿ ನೋಡಿದಾರೆ ಅವರು. ಭಾಳ ಅವರು ಗೊತ್ತವ್ರು ಕಲಾವಿದರ ರೈಟ್ ಗೊತ್ತವ್ರಿಗೆ. ಇದು ಮಾಡ್ತಾನೆ ಅನ್ನೋದು ಗೊತ್ತಾಗ್ಬಿಟ್ಟು ಅವ್ರಿಗೆ. ಚೆನ್ನಾಗಿ ಮಾಡ್ತಾರೆ. ಅವ್ರ ಕೈಲಿ ಮಾಡಿಸಿ, ಅವ್ರ ಕೆಲವು ಸ್ಟೆಪ್ಸ್ಗಳು ಹಾಕ್ಸಿ ಅಂದರು. ಹಣ ಮಾಡ್ತೀನಿ. ದೇವಿ ಅಭಿಷೇಕ್ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಬ ಅಂದರೆ ಅವ್ರು ಅದಕ್ಕೊಂದು ಡಿಲ್ ಥರ ಒಂದು ಮೂಮೆಂಟ್ ಕಂಪೋಸ್ ಮಾಡಿ ಮಕ್ಕಳು ಡ್ರಿಲ್ ಮಾಡೋಂಗೆ ಮಾಡ್ತಾರಲ್ಲ. ನಾನು ಮೇಡಮ್ ಇದು ಬೇಡ, ಒಂಚೂರು ಸ್ವಲ್ಪ ಒಂದು ಚೇಂಜ್ ಮೂಮೆಂಟ್ ನಾನು ಮಾಡ್ತೀನಿ. ನಾನು ಡ್ಯಾನ್ಸ್ ಮಾಸ್ಟರು, ಯಾವ್ದು ಮಾಡ್ತೀವಿ ಅಂದ್ರೆ ಇದನ್ನು ಬಿದ್ದು ಎದ್ದು ತೋರಿಸಿದೆ ನಾನು. ಇದು ಆ ಮ್ಯೂಸಿಕ್ಕಿಗೆ ಸಿಂಕ್ ಮಾಡೋಕ್ಕಾಗಲ್ಲ ಅಂದರು. ನಾನು ಮಾಡ್ತೀನಿ ಮೇಡಮ್ ಅಂತ, ನಾನು ಮಾಡ್ತೀನಿ. ಇದು ನಾವು ನೋಡ್ತಾ ಇದ್ದೀನಿ, ಚೇರ್ ಹಾಕೊಂಡು ನೋಡ್ತಾ ಇಲ್ಲೇ ನಡೀತಾ ಇದೆ. ನಾನು ಇಷ್ಟು ನಡೀತಾ ಇದೆ, ನಾನು ಮಾಡ್ತೀನಿ ಮೇಡಮ್ ಅಂತ ನಾನು ರಿಕ್ವೆಸ್ಟಾಗಿ ಕೇಳಿದೆ. ಮಾಡ್ತಾ ಇದ್ದೆ, ಮಾಡಲಿ ಬಿಡಿ ಅಣ್ಣವರು. ಮುಗಿದೋಯ್ತು. ಫೈನಲ್ ಸುಪ್ರೀಂ ಆರ್ಡರ್ ಆಗೋದ್ಮೇಲೆ ನೋ ಡಿಸ್ಕಷನ್ ಆಯಿತು, ಸಿಂಕ್ ಮಾಡಪ್ಪ ಅಂದರೆ ಟ್ರಾಲಿ ಹಾಕಿದೀನಿ. ಅವಾಗೆಲ್ಲ ನೆಗೆಟಿವ್. ಎಲ್ಲರೂ ಏನು ಮಾಡ್ತಾನೆ ಇವನು ಅಂತ ಒಂದು ಎಲ್ಲರೂ ಕೂತವಲ್ಲ. ಅವರು ಮಾಧವಿ ಇವರು ರಾಜ್ಕುಮಾರ್ ಎಲ್ಲ ಹಿಂಗೆ ನೋಡ್ತಾ ಇದ್ದಾರೆ. ನಾನಲ್ಲಿ ಏನಾದ್ರು ಒಂದು ಚೂರು ತಪ್ಪು ಮಾಡಿಬಿಟ್ರೆ ಎಲ್ಲರಿಗೂ ಶೇಮ್ ಅಲ್ಲ, ಸಪೋರ್ಟ್ ಮಾಡಿದವ್ರಿಗೆ ಏನಾಗಬೇಕು. ಅದು ಹೆವಿ ಮೂಮೆಂಟು. ಅದು ಬಿದ್ದು ಎದ್ದು ಇದೆಲ್ಲ ಮಾಡೋ ಟೈಮಿಂಗ್, ಅದು ಪಕ್ಕ ಟೈಮಿಂಗಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ. ಅದು 1-3 ಹಂಗಿಲ್ಲ. ನಾನೇನು ಮಾಡಿದೆ, ಕಾರ್ಡ್ ಡ್ರೆಸ್ ಕರೆಕ್ಟ್ ಟೈಮ್ ಪಕ್ಕ ಮಾಡಿದೆ. ಜಯರಾಮ್ ಅಷ್ಟೇ ಸೂಪರ್ ಬಿಟ್ಟು ಫಸ್ಟ್ ಟೈಮ್ ಚಪ್ಪಾಳೆ ಓದು ಹಗ್ ಮಾಡಿದ್ದು ಅಣ್ಣವ್ರು. ಎದ್ದು ಬಂದು ಇದು ರೀ ಕಲಾವಿದರು ಅಂದರೆ, ಇದು ರೀ ಕಲಾವಿದರು. ನಮಗೆ ಅದು ಬೇಕಾ, ಯೂನಿವರ್ಸಿಟಿಯಿಂದ ನಮಗೆ ಒಂದು ರ್ಯಾಂಕ್ ಮೆಡಲ್ ಕೊಟ್ಟಂಗೆ. ಅದು ಭಾಳ ಇಷ್ಟಪಟ್ಟರು ನಮ್ಮನ್ನು. ಬಟ್ ಆಫ್ಟರ್ ಜೀವನ ಚೈತ್ರ ಸರ್, ನಿಮ್ಮ ಪಾತ್ರ ನೋಡಿ ಜನದ ರಿಯಾಕ್ಷನ್ ಹೆಂಗಿತ್ತು ಅಣ್ಣವ್ರ ಅಭಿಮಾನಿಗಳದ್ದು? ಅಲ್ಲ, ನಮ್ಮ ಶೂಟಿಂಗ್ ನಡಿಬೇಕಾದ್ರೆ ನಮಗೆಲ್ಲ ಕರೆದು ವಾರ್ನ್ ಮಾಡೋರು ರೋಡಲ್ಲಿ. ಸಂಗಮ್ ಥಿಯೇಟ್ರು ಬರ್ಬೇಕಾದ್ರೆ ಬೈಕಲ್ಲಿ ಸಿಗ್ನಲ್ ನಿಂತ್ಕೊಂಡಾಗ ಎಲ್ಲ ಫ್ಯಾನ್ಸ್ಗಳು ಬಂದಾಗ ಅವನ್ನ ನಾಳೆ ಅಭಿಜಿತ್ ಪ್ರೂವ್ ಆಗಿದ್ದೆ. ಗೊತ್ತಿಡಿರು ಅಣ್ಣ ನಮಸ್ಕಾರ ಅಣ್ಣ ಅಂತೆಲ್ಲ ಬಂದು ಮಾತಾಡ್ಸೋರು. ಅಣ್ಣ ಅಣ್ಣನ ಜೊತೆ ಬರ್ತಾ ಇದ್ದೀರಿ, ಭಾಳ ಖುಷಿ ಅಣ್ಣ, ಬಟ್ ಅಣ್ಣ ನೀನು ಅನ್ನೋದು ಓದಿಯೋದು ಎಲ್ಲ ಮಾಡಬೇಡಣ್ಣ ಪ್ಲೀಸ್. ಇಲ್ಲಪ್ಪ ಆ ಥರದ್ದೇ ಇಲ್ಲ. ನನಗೊಂದು ಶಾರ್ಟ್ ನೆನಪಿತ್ತು ನನಗೆ. ಅವ್ರು ಬಂದಾಗ ಆ ರ್ಯಾಶ್ ನುಗ್ಗಿ ಹಿಡ್ಕೊಳ್ಳೋದು ಶಾರ್ಟು ಇದು ಮಾಡಿಬಿಟ್ಟಿದ್ದೀನಿ ಅಲ್ಲೇ. ಅಂದರೆ ಅವ್ರನ್ನ ಏನಾರು ಒಂದು ಮಾತಂದರೆ ಏನು ಬೇಕಾದ್ರೂ ಮಾಡುವಂಥ ಅಭಿಮಾನ ರೀ ಆಗಿನ ಕಾಲದಲ್ಲಿ. ಅಂಥ ಒಂದು ಪ್ರೀತಿ ಸಂಪಾದನೆ ಮಾಡಿದಂಥವ್ರು ಅಣ್ಣವರು. ಸರ್ ನಾನು ಅಲ್ಲಿಂದ ಸ್ಟ್ರೈಟ್ ನಾನು ಎಲ್ಲ ಕೆಲಸನೂ ಚಾಮುಂಡೇಶ್ವರಿಗೆ ಹೋದೆ. ಅಲ್ಲಿ ಎಡಿಟ್ರು ಭಕ್ತವತ್ಸಲಮವರು ಅಕ್ಕ ಎಲ್ಲ ಇದ್ದರು. ಹೀಗಾಯಿತು ಅಕ್ಕ ನನಗೆ ಆಯ್ಕಿದ್ದು. ಹೌದಪ್ಪ ಸರಿ, ಅದೇನು ಹೇಳಿದ್ರೆ ಗೊತ್ತಿಲ್ಲ. ಇವತ್ತು ಶಾರ್ಟಲ್ಲಿ ಹಂಗೆ ನುಗ್ಗೋದಿದೆ, ಉಳಿದು ಕಟ್ ಮಾಡಿದೆ.
ಅದು ಮುಂದೆ ನಿಲ್ಲಲಿಲ್ಲ. ಸೊ ನೈಸ್. ಪಾಪ ಹುಡುಗರಿಗೆ ಬೆಳವಣಿಗೆಯಲ್ಲಿ ಅವ್ನಿಗೇನು ಆಗಬಾರ್ದು ಅಂತೇಳಿ ಫೋರ್ಸಲ್ಲಿ ಓದಿದೆ, ಮುಂದೆ ನಿಂತು ಅದು ಇಟ್ಟಿಲ್ಲ, ಇಟ್ಟು ಕಟ್ ಮಾಡಿಬಿಟ್ರಲ್ಲ. ಅದೊಂದು ನನಗೆ ಅಂದರೆ ಅದೆಲ್ಲ ನಮಗೆ ಅವರು ಆ ಟೈಮ್ ಒಳಗಡೆ ಸಪೋರ್ಟ್ ಮಾಡಿದರು. ಸೊ ಸಿನಿಮಾ ನೋಡಿದಾಗ ಆ್ಯಸ್ ಯೂಶುವಲಾಗಿ ಅವ್ರಿಗೆ ಬಿಡಿ ಅದು ಭಾಳ ಪ್ರೀತಿಯಿಂದ ಸಿನಿಮಾ ನೋಡಿರು. 25 ವಾರ ಹೋಯಿತು, 2 ವರ್ಷ ತನಕ ಹೋಯಿತು ಸಿನಿಮಾ. ನನಗೆ ಮನೆಗೂ ತಲುಪಿಬಿಟ್ಟರು. ಅಭಿಜಿತ್ ನಾನು ಒಬ್ಬ 90 ವರ್ಷದ ಮುದುಕನವರೆಗೂ 10 ವರ್ಷ ಹುಡುಗನಿಂದ ನಾನು ರೀಚ್ ಆಗಿಬಿಟ್ಟೆ. ಒಬ್ಬ ಒಬ್ಬ ಕಲಾವಿದ ಇದ್ದಾನೆ, ಒಬ್ಬ ಆ್ಯಕ್ಟರ್, ಅದು ರೀಚ್ ಆದೆ. ಸೊ ಅದೊಂದು ನನಗೆ ಭಾಳ ದೊಡ್ಡ ಪ್ಲಸ್ ಪಾಯಿಂಟ್. ಸೊ ಇದು ಆದಮೇಲೆ ನಿಮ್ಮ ಜೀವನದ ಮತ್ತೊಂದು ಘಟ್ಟ ಹೀರೋ ಆಗಿ ಅಷ್ಟು ಕೆ ವಿ ಜಯರಾಮ್ ಅವರ ರಂಜಿತ ವಿಲನ್ ತುಂಬ ಬ್ಯುಸಿಯಾಗಿರೋ ಟೈಮ್. ಹಾಗೆ ಶಶಿಕುಮಾರ್ ಯುದ್ಧಕಾಂಡದಲ್ಲಿ ಆ್ಯಕ್ಟ್ ಮಾಡಿದಾಗ ಆ ಪಾತ್ರಕ್ಕೆ ನಾನು ಒಬ್ಬ ಕಾಂಪಿಟೇಟರ್. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಪೊಲೀಸ್ ಸ್ಟೋರಿಗೆ ನೀವೇ ಫಸ್ಟ್ ಹೀರೋ ಆಗಬೇಕು. ಕಥೆನ ನೀವು ಥ್ರಿಲ್ಲರ್ ಮಂಜುನೇ ಸ್ವತಃ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಬೇಕಾದ್ರೆ ನಾನು ಮಂಜು ಕೂತ್ಕೊಂಡು ಆ ಕಥೆನ ಮಾರುತಿ ವ್ಯಾನಲ್ಲಿ ಕಾಲೇಜ್ ಕೋಟ್ಲಲ್ಲಿ ಆ ಮರದ ಕೆಳಗೆ ಕೂತ್ಕೊಂಡು ಕತೆ ಮಾಡಿದ್ರು ನಾವು.